ಅದರಲ್ಲೂ ಜಾತಿಯಲ್ಲಿ ಅಸ್ಪೃಶ್ಯತೆ ಅನ್ನುವಂಥದ್ದು, ಜಾತಿಯಿಂದ ಧರ್ಮ ಹುಟ್ಟಿತೋ ಧರ್ಮದ ಜಾತಿ ಹುಟ್ಟಿತೋ ಬೇರೆ ವಿಷಯ, ಚರ್ಚೆ ಬೇಕಾಗಿಲ್ಲ. ಅದ್ರ ಧರ್ಮ ಜಾತಿಗಳ ಸಲುವಾಗಿ ಇವತ್ತು ಯಾವ ರೀತಿ ಕಂಡು ಆಗ್ತಾ ಇದ್ದಾವೆ, ಅದೇ ರೀತಿ ಭಾಷೆ ಸಲುವಾಗಿ ಆಗ್ತಾ ಇದ್ದಾವೆ. ಈಗ ನಾವು ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟ, ಮಲಯಾಳಿಗಳು ಕನ್ನಡವನ್ನು ಅಲ್ಲಿ ಕನ್ನಡಿಗರು ಕಲಿಲಿಕ್ಕೆ ಬಿಡ್ರಿ, ಜೊತೆಗೆ ಮಲಯಾಳಂ ಕಲಿತಾರೆ. ಅವರು ವ್ಯವಹಾರ ಭಾಷೆ ಅದ, ನಿಶ್ಚಿತವಾಗಿ ಕಲಿತಾರೆ, ಇಲ್ಲಿ ಕಲಿತಾರೆ. ಯಾರಿಗೆ ಯಾವ್ದು ಬೇಕಲ್ಲಿ ಹೋಗ್ತಾರೆ, ಕನ್ನಡ ನಾಡಲ್ಲಿ ಬೇಕಾದ್ರೆ ಅಲ್ಲೇ ಇಲ್ಲಿ ಬರಲಿ, ಮಲಯಾಳಂ ಕಲ್ತ್ಬೇಕಾರೆ ಅಲ್ಲೇ ಕೇರಳಕ್ಕೆ ಹೋಗಿ ಎಲ್ಲೇ ಹೋಗ್ತಾರೆ ಅವಕಾಶಗಳು ಸಿಕ್ಕಲ್ಲಿ. ಯಾಕಂದ್ರೆ ಇವತ್ತು ನಿಮಗೆ ಗೊತ್ತದ, ನಮಗೆ ಗೊತ್ತದ, ನಿರುದ್ಯೋಗ ಸಮಸ್ಯೆ ಅಂತ ಈ ದೇಶವನ್ನು ಭಯಂಕರವಾಗಿ ಕಾಡ್ತಾ ಇದೆ, ಅದಂತೆ ಸುಳ್ಳೇನಲ್ಲ. ಹೀಗಾಗಿ ಉದ್ಯೋಗ ಎಲ್ಲಿ ಸಿಗ್ತದೆ ಹೋಗಿ ಜಾಯ್ನ್ ಆಗ್ತಾರೆ. ಪಾಪ ಅವ್ರಿಗೆ ಇದೇ ಭಾಷೆ ಅಂತಿಲ್ಲ, ನಮ್ಗೆ ಹೊಟ್ಟೆ ಹಾಕು ಭಾಷೆ ನಮ್ಮ ಭಾಷೆ ಅನ್ನುವಂಥ ಪರಿಸ್ಥಿತಿ ಇವತ್ತು ಬಂದು ನಿಂತಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಅಲ್ಲಿ ನಾವು ಇವತ್ತು ಎಷ್ಟೋ ಉಗ್ರವಾಗಿ ಹೇಳಿದ್ರು ಸಹಿತ ಅಲ್ಲಿ ಸರ್ಕಾರಗಳ ಜೊತೆಗೆ ನಾವು ಆದಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡಿಕೊಂಡು ಅವ್ರ ವಿಶ್ವಾಸವನ್ನು ಗಳಿಸ್ಕೊಂಡು ನಮ್ಮ ಕನ್ನಡ ಉಳಿಯುವಂಥ ವ್ಯವಸ್ಥೆನ ಮಾಡ್ಕೋಬೇಕಾಗಿದೆ. ಆ ದಿಶೆಯಲ್ಲೇ ಕೆಲವೊಮ್ಮೆ ನಾವು ಸ್ಟ್ರಿಕ್ಟಾಗಿ ಅಥವಾ ಇದು ಮಾಡಲೇಬೇಕಂತ ಹೇಳಿದಾಗ ಅದಕ್ಕೆ ನಾವು ಅವ್ರಿಗೆ ಮಾಡಬೇಕಾಗ್ತದೆ. ನಮ್ಮಲ್ಲೂ ಸಹಿತ ಮಲಯಾಳಿ ಭಾಷೆಗೆ ಅನುಕೂಲಗಳು ಮಾಡಿಕೊಳ್ಳುವಂಥ ಪ್ರಯತ್ನಗಳು ಇಲ್ಲಿ ಆಗಬೇಕಾಗ್ತದೆ. ಅವ್ರಿಗೂ ಅನುಕೂಲಗಳು ಮಾಡಿಕೊಡ್ಬೇಕಂತ ಕೆಲಸ ನಾವು ಮಾಡಬೇಕಾಗ್ತದೆ. ಆಲ್ರೆಡಿ ಮಾಡಿದ್ದಾರೆ ಇಲ್ಲಿಯೂ ಸಹಿತ, ಅಂಥ ಅಬ್ಜೆಕ್ಷನ್ ಏನು ಬಂದಿಲ್ಲ ಕೇರಳೀಯರಿಂದ. ಹೀಗಾಗಿ ಇವತ್ತು ಕೇರಳದವರು ಇಲ್ಲಿ ನೆಮ್ಮದಿ ಇರುವಂಥ ವ್ಯವಸ್ಥೆ ಇಲ್ಲದ. ಹೀಗಾಗಿ ಒಟ್ಟಾರೆಯಾಗಿ ಈ ಎದ್ದಂಥ ಈ ಒಂದು ಸಮಸ್ಯೆಗೆ ಪರಿಹಾರ ಸೂಚಿಸೋದ ಕೆಲಸ ಕೇರಳದ ಮುಖ್ಯಮಂತ್ರಿ ಅವ್ರು ಮಾಡಬೇಕು.